ನಾನು ಕಲಿಯೋಣ ಬಾ ಅಡುಗೆಯಲ್ಲಿ ಜಹಾಂಗೀರ್ಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಅಡುಗೆನ ಕಲಿಬೇಕು ಅಂತ ಆಲ್ರೆಡಿ ನಮ್ಮ ಜೊತೆ ಒಬ್ರು ವಿಶೇಷವಾದಂತ ಅತಿಥಿ ಇದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ಶ್ರುತಿ. ಎಲ್ಲಿಂದ ಬಂದಿರೋದು? ನಾವು ಕತ್ರಗುಪ್ಪೆಯಿಂದ. ಬೆಂಗಳೂರಿಂದ. ಹೌದು. ಏನ್ ಮಾಡ್ಕೊಂಡಿದ್ದೀರಾ? ನಾವು ಮನೇಲೇನೆ ಹೌಸ್ ವೈಫ್. ಓಕೆ, ಹಾಗಾದ್ರೆ ಮನೇಲಿ ಇರ್ತೀರಿ ಅಂದ್ಮೇಲೆ ರುಚಿ ರುಚಿಯಾಗಂತ ಅಡ್ಗೆ ಮಾಡ್ತೀರಾ? ಹೌದು. ಯಾವ ತರದ ಅಡ್ಗೆ ಮಾಡ್ತೀರಾ? ಯಾವ ತರ ಅಂತಂದ್ರೆ ಎಲ್ಲಾ ತರದ್ದು ಮಾಡ್ತಾನೆ ಇರ್ತೀವಿ. ಇದು ಅದು ಅಂದ್ರೆ ಅಲ್ಲಿ ಸ್ವೀಟ್ ಬಿಟ್ಟು ಖಾರನೇ ಜಾಸ್ತಿ ಖಾರ ಅಡ್ಗೆ ಮಾಡ್ತೀರಾ. ಅದಕ್ಕೆ ನಾನು ನಿಮ್ಗೆ ಜಹಾಂಗೀರ್ ಹೋಳಿಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಸ್ವೀಟ್ ಕಡಿಮೆ ಮಾಡ್ತೀರಲ್ವಾ ನಿಮ್ಮ ಮನೇಲಿ, ಇನ್ ಮುಂದೆ ಹೆಚ್ಚಾಗಿ ಮಾಡ್ಲಿ ಅಂತ. ಬನ್ನಿ ಹಾಗಾದ್ರೆ ಜಹಾಂಗೀರ್ ಹೋಳಿಗೆ ಮಾಡೋಣ. ವೀಕ್ಷಕರೇ, ಜಹಾಂಗೀರ್ ಹೋಳಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಮೈದಾ ಹಿಟ್ಟು, ಚಿರೋಟಿ ರವೆ, ಜಹಾಂಗೀರ್, ಶೇಂಗಾ ಬೀಜ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಗೋಡಂಬಿ, ಬಾದಾಮಿ, ತುಪ್ಪ. ಮಿಕ್ಸಿ ಜಾರ್ಗೆ ಜಹಾಂಗೀರ್ ಹಾಕಿ ಸ್ವಲ್ಪ ಬಿಟ್ಟು ಹಾಕಿ. ನಿಮ್ಗೆ ಜಹಾಂಗೀರ್ ಅಂದ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಸೊ ಜಹಾಂಗೀರನ್ನ ತಿಂದಿರ್ತೀರಾ, ಸ್ವೀಟ್ ಇಂದಾನೇ ಒಂದು ಸ್ವೀಟ್ ಅಡಿಗೆ ಮಾಡ್ತಾ ಇದ್ದೀವಿ. ಹೇಗನ್ಸುತ್ತೆ? ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ನೋಡ್ಬೇಕು. ಖಂಡಿತವಾಗ್ಲೂ ಟೇಸ್ಟ್ ಮಾಡೋರಂತೆ. ಅಡಿಗೆ ತಯಾರಾಗಬೇಕು. ಇನ್ನೊಂದು ಹಾಕಿ. ಇವರು ಅಡಿಗೆ ಹೇಳ್ಕೊಡ್ತಾ ಇದ್ದ ಹಾಗೆ ತಮ್ಮೊಬ್ಬರಿಗೆ ಮಾಡ್ಕೋಬೇಕಂತಿದ್ದಾರೆ. ಅದಕ್ಕೆ ಒಂದೇ ಒಂದು ನೀರು ಹಾಕಿದ್ರು. ನನಗೂ ಬೇಕು. ಈಗ ಇದನ್ನ ಪೌಡ್ರ್ ಮಾಡಬೇಕು ನುಣ್ಣಗೆ. ಅರೆ ರೇ, ಪೌಡ್ರ್ ಅಂದ್ರೆ ಪೇಸ್ಟ್ ಮಾಡಿದೀರಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನಕ್ಕಂದ್ರೆ ನಾವು ಕಡಲೆ ಬೀಜದ ಪುಡಿ ಹಾಕ್ತಾ ಇದ್ದೀವಿ, ನಡೆಯುತ್ತೆ. ತುಪ್ಪ ತಗೋ, 2 ಸ್ಪೂನ್ ಅಷ್ಟು ಹಾಕಿ. ಮಿಶ್ರಣವನ್ನು ಹಾಕಿ. ಯಾವ ಮೀನು ಹೇಳಿ? ಅಲ್ಲ ಕರೆಕ್ಟ್ ತಗೊಂಡಿದ್ದೀರಾ. ಅದಕ್ಕೆ ಹೇಳೋದಲ್ವಾ, ಅಡಿಗೆ ಯಾವತ್ತೂ ನಿಲ್ಲಲ್ಲ, ನಿರಂತರ. ಎಷ್ಟು ಅಡಿಗೆ ಮಾಡಿದ್ರು ಕೂಡ ಕಡಿಮೆ, ಹೊಸ ರೆಸಿಪಿ ಹುಟ್ಟಾನೇ ಇರುತ್ತೆ. ಈಗ ನೋಡಿ, ಒಂದು ಸ್ವೀಟ್ ಆಲ್ರೆಡಿ ಇತ್ತಲ್ವಾ ರೆಡಿ ಆಗಿರೋದು. ನಾವೇನ್ ಕೊಡ್ತೀವಿ? ಜಹಾಂಗೀರ್ ರೆಡಿ. ಜಹಾಂಗೀರ್ ಒಂದೇ ಇಟ್ಟು ಮುಗ್ದೋಯ್ತು ಅಂತ. ಆದ್ರೆ ಇವತ್ತು ಜಹಾಂಗೀರಿನ ಮತ್ತೊಂದು ಅಡಿಗೆ. ತಗೊಳ್ಳಿ. ಶೇಂಗಾ ಬೀಜದ ಪುಡಿ ಇಷ್ಟು ಹಾಕ್ಬಿಡಿ. ಏನಕ್ಕಂದ್ರೆ ಪೇ ಮಾಡಿದಿರಲ್ವಾ ಸ್ವಲ್ಪ, ಅದಕ್ಕೆ. ಅದು ಕರೆಕ್ಟಾಗಿ ಹುಡಿ ಆಗಿದ್ರೆ ಅರ್ಧದಷ್ಟು ಹಾಕಬೇಕು. ಈಗ ಸ್ವಲ್ಪ ಹಸಿ ತೆಂಗಿನ ತುರಿ, ಸಾಕು. ಗೋಡಂಬಿ ಇದೆ, ಇದರಲ್ಲಿರುವಂಥ ಹಸಿ ವಾಸನೆ ಹೋದ್ರೆ ಹೋಳಿಗೆ ಟೇಸ್ಟಿ ಆಗಿರುತ್ತೆ. ಹಾಕಿ ಸಾಕು. ಏಲಕ್ಕಿ ಪೌಡರ್, ಬಾದಾಮಿ ಇದೆ, ಸಾಕು. ನೋಡಿ, ಹೂರಣ ರೆಡಿ ಆಗ್ತಾ ಇದೆ. ಇದನ್ನ ಒಂದು ಪ್ಲೇಟ್ಗೆ ತೆಗಬೇಕು. ಏನಕ್ಕಂದ್ರೆ ನಿಮ್ಗೆ ಹೋಳಿಗೆ ಮಾಡಕ್ಕೆ ಹೂರಣ ಸ್ವಲ್ಪ ಇರ್ಬೇಕಲ್ವಾ, ಇಲ್ಲಾಂದ್ರೆ ಬಿಸಿ ಬಿಸಿಯಾಗಿದ್ರೆ ಮಾಡೋಕ್ಕಾಗಲ್ಲ. ಈಗ ಹಾಕಿ, ಹೂರಣನ ಹಾಕಿ. ಒಂದ್ ಮಾತು ಕೇಳಿ ತಮಾಷೆಗೆ, ಈಗ ಮನೆಯಲ್ಲಿ ಅಡಿಗೆ ಮಾಡೋ ಟೈಮ್ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿರತ್ತಪ್ಪ, ಒಂದ್ಸರಿನಾದ್ರೂ ಹಾಗೆ ಆಗಿರುತ್ತೆ. ಹಾಗೆ ನೀವು ಮೆಡಿಕಲ್ ಶಾಪ್ ನಲ್ಲಿ ಯಾರಾದ್ರೂ ಬಂದು ಒಂದು ಔಷಧಿಗೆ ಇನ್ನೊಂದು ಮೆಡಿಸಿನ್ ಕೊಟ್ರೆ ಏನಾಗಿಲ್ಲಲ್ಲ? ಇನ್ನು ಏನೋ ಮುಂದೆ ಆಗುತ್ತೋ ಗೊತ್ತಿಲ್ಲ. ಆಗಬೇಡಿ, ಯಾಕಂದ್ರೆ ನೀವು ಇಷ್ಟು ಮುಂಜಾನೆಯಿಂದ ಇಲ್ಲೇ ಏನೋ ಅಂತ ಹೇಳ್ತೀರಿ, ಇದು ಕೂಡ ಏನಲ್ಲ. ಇಲ್ಲ, ಕ್ಲೀನ್ ಆಗಿ ಇರ್ಬೇಕು. ಹಾಕಿ ಚೆನ್ನಾಗಿ ಮಾಡಿದ್ದೀರಾ. ಖೋವಾ ಹೋಳಿಗೆ ಬರುತ್ತೆ ಗೊತ್ತಾ, ಆ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಎಣ್ಣೆ,
ಓಕೆ, ಈಗ ಬಿಡಿ. ವಾವ್, ಬಿಸಿ ಬಿಸಿಯಾಗಿ ಜಾಂಗೀರ್ ಹೋಳಿಗೆ ರೆಡಿ ಮಾಡಿದ್ದೀರಾ. ಇದನ್ನ ತಿಂದ್ಬಿಟ್ಟು ನೀವು ಕೂಡ ಹಾಗೆ ಕರಗ್ಬಿಡಿ, ಅಷ್ಟು ಚೆನ್ನಾಗಿರುತ್ತೆ. ವಾವ್, ತುಂಬಾನೇ ಚೆನ್ನಾಗಿದೆ. ಬಾಯಲ್ಲಿ ಇಡ್ತಾ ಇದ್ದಾಗ ಹೇಳಿದ್ರೆ ಅಷ್ಟು ಬೇಗ ಗೊತ್ತಾಯ್ತಾ ರುಚಿ? ಗೊತ್ತಾಗುತ್ತೆ. ಜಾಂಗೀರ್ ಹೋಳಿಗೆ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ, ಜಾಂಗೀರ್ ಪುಡಿ, ಶೇಂಗಾ ಪುಡಿ, ಹಸಿ ತೆಂಗಿನ ತುರಿ, ಗೋಡಂಬಿ, ಏಲಕ್ಕಿ ಪುಡಿ, ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರಣ ಮಾಡಿಕೊಳ್ಳಿ. ಮೈದಾ ಹಿಟ್ಟಿನ ಕಣಕವನ್ನು ಲಟ್ಟಿಕೊಂಡು ಮಧ್ಯದಲ್ಲಿ ಹೂರಣವನ್ನು ಇಟ್ಟು ಮತ್ತೆ ಲಟ್ಟಿಸಿಕೊಂಡು ಕಾಯ್ದ ತವಾದ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಜಾಂಗೀರ್ ಹೋಳಿಗೆಯನ್ನು ಸವಿಯಲು ಕೊಡಿ.